ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಗುಡ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಹೌ ಟು ಮೇಕ್ ಓನ್ ನೋಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೋಟ್ಸ್ ಅಷ್ಟು ಇಂಪಾರ್ಟೆಂಟ್ ಯಾಕಂತಂದ್ರೆ ಎಕ್ಸಾಮ್ ಲಾಸ್ಟಲ್ಲಿ ಅಂದರೆ ಇನ್ನು ಒಂದು ವೀಕಲ್ಲಿ ಎಕ್ಸಾಮ್ ಇದೆ ಅಂತಂದರೆ ಆ ಟೈಮಲ್ಲಿ ನಾವು ದೊಡ್ಡದು ಅಂದರೆ ಬುಕ್ಕು ಭಾಳ ದೊಡ್ಡದಿರ್ತೈತಿ. ಎಲ್ಲನೂ ಬುಕ್ಕು ಓದ್ಕೊಂಡು ಕುಂದ್ರಕ್ಕಾಗಲ್ಲ. ಯಾಕಂದ್ರೆ ಒಂದು ವಾರ ಎಕ್ಸಾಮ್ ಇರೋಕೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಯಾಕಂದರೆ ಎಲ್ಲ ಓದ್ಬಿಟ್ಟಿರ್ತೀರಿ. ಕ್ವಶನ್ ಏನು ಬರ್ತಾವೆ, ಏನು ಬರ್ತಾವೆ, ಯಾವ ಬರಲ್ಲ, ನಾವು ಓದಿದ್ದು ಬರಲ್ಲ ಅಂತ ಫುಲ್ ಒಂದು ವೀಕ್ ಇರೋಕಲ್ಲಿ ಫುಲ್ ಟೆನ್ಷನ್ ಎಲ್ಲ ಸ್ಟಾರ್ಟ್ ಆಗಿರ್ತದೆ. ಆ ಟೈಮಲ್ಲಿ ಕ್ವಶನ್ ಪೇಪರ್ ಬಿಡ್ಸೋಕೆ ಹೋಗ್ತಿರ್ತೀವಿ, ಆ ಕ್ವಶನ್ ಬರಲ್ಲ. ಇಷ್ಟು ಓದಿದ್ರೂ ಈ ಕ್ವಶನ್ಗೆ ಆನ್ಸರ್ ಮಾಡೋದಾಗ್ತಿರ್ಲಿಲ್ಲ ಅಂತ ಫುಲ್ಲು ನೆಗೆಟಿವ್ ಒಂಥರ ಪ್ರೆಷರ್ ಕ್ರಿಯೇಟ್ ಆಗ್ತಿರ್ತದೆ. ಆ ಟೈಮಲ್ಲಿ ಬುಕ್ಕು ಓದೋಕ್ಕಿಂತ ನಾವು ಮಾಡಿರ್ತಕ್ಕಂಥ ನೋಟ್ಸ್ ಓದೋದು ತುಂಬ ಬೆಸ್ಟು. ಎಲ್ಲರೂ ಅದೇ ಹೇಳ್ತಾರೆ ಅಂತಂದ್ರೆ ಓನ್ ನೋಟ್ಸು ನಾವು ಓದೋ ಟೈಮಲ್ಲಿ ಅಂದರೆ ಎಲ್ಲರೂ ಹೇಳೋದು ಅದೇ, ಓನ್ ನೋಟ್ಸ್ ಬರಿಬೇಕು. ಏನು ಎಲ್ಲರೂ ಓನ್ ನೋಟ್ಸ್ ಅಂತಾರೆ. ಓನ್ ನೋಟ್ಸ್ ಬರೀಲಿಲ್ಲ ಅಂತಂದರೆ ಕ್ವಾಲಿಫೈ ಆಗಲ್ವಾ ಆ ಥರ ಕ್ವಶನ್ನ ನಾನು ಅನ್ಕೊತಿದ್ದೆ. ಏನು ಕ್ವಾಲಿಫೈ ಆಗಲ್ವಾ ಆ ಥರ ಎಲ್ಲ. ಬಟ್ ಆದರೂ ಒಂದ್ಸಲ ಇಷ್ಟು ಅಂದರೆ ಒಂದು 10 ಜನ ಹೇಳ್ತಾರೆ ಅಂತಂದರೆ ಇಟ್ಸ್ ಸಮಥಿಂಗ್ ಅಂತೇಳಿ ನೋಟ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಒಂದು ಕಾನ್ಫಿಡೆಂಟ್ ಬರುತ್ತದು. ಹೇಳಿದ್ನಲ್ಲ, 1 ವೀಕ್ ಇರೋ ಕಾಲಕ್ಕೆ ಒಂದು ಸಬ್ಜೆಕ್ಟ್ ಸಮ್ ಇಂಪಾರ್ಟೆಂಟ್ ಎಲ್ಲ ಬರ್ದಿರ್ತೀವಿ. ಚಾರ್ಟ್ ಹಾಕ್ಬಿಟ್ಟು ಏನೋ ಡಿಫ್ರೆನ್ಸ್ ಎಲ್ಲ ಬರೆದ್ಬಿಟ್ಟು ಕಂಪೇರ್ ಮಾಡಿಗೆಶಿಂದ ಬರೆದಿರ್ತೀವಲ್ಲ. ಎಕ್ಸಾಮ್ ಟೈಮಲ್ಲಿ ಇವಾಗ ಒಂದು ಚಾಪ್ಟ್ರದ್ದು ಒಂದು ನೋಟ್ಸ್ ಬರ್ತೀವಿ, ಅದನ್ನೆಲ್ಲ ಓದಿ ಒಂದು ಚಾಪ್ಟ್ರ್ ಮುಗೀತಂತಂದ್ರೆ ಆ ಒಂದು ಕೊಡುತ್ತಲ್ಲ ಅದು ಪಾಸಿಟಿವ್ನೆಸ್ಸು, ಈ ಚಾಪ್ಟ್ರ್ ಮುಗೀತಪ್ಪ, ನಾನು ನೆಕ್ಸ್ಟ್ ಚಾಪ್ಟ್ರ್ ಓದಬೇಕು, ಅದು ಇಂಪಾರ್ಟೆಂಟು ಅಂತಂದರೆ ಅದು ನಮ್ಮನ್ನ ಆ ಒಂದು ಚಾಪ್ಟ್ರ್ ಕಂಪ್ಲೀಟ್ ಮಾಡಿವಿ ಎಂಬೋ ಒಂದು ಆ ಪಾಸಿಟಿವ್ ವೈಬು ನಮ್ಮನ್ನ ಅಂದರೆ ಟೆನ್ಷನ್ ಕಡಿಮೆ ಮಾಡುತ್ತೆ ನಮ್ಗೆ. ಅದಕ್ಕೋಸ್ಕರ ನಾವು ನೋಟ್ಸ್ ಮಾಡಬೇಕು. ಅದೇ ಥರ ನಾನು ಫಸ್ಟ್ ಸ್ಟಾರ್ಟಿಂಗ್ ಓದೋ ಟೈಮಲ್ಲಿ ಇವಾಗ ಬೇರೆ ನೋಟ್ಸ್ ಎಲ್ಲ ನೀಟಾಗಿ ಬರೆದಿದ್ವಿ. ಅವಾಗ ನಾನು ಫಸ್ಟಿಗೆ ಮಾಡಿರೋವು ಕೆಲವು ನೋಟ್ಸು PDF ಮಾಡಿದ್ದೀನಿ. ಅದನ್ನ ತೋರಿಸ್ತೀನಿ ನೋಡಿ. ನೀವು ಓನಾಗಿ ಹೇಳ್ತಾರಂತಲ್ಲ, ಜಸ್ಟ್ ಏನೋ ಒಂದು ಗೈಡ್ ಥರ ಅಷ್ಟೇ. ಅದನ್ನ ನೋಡ್ಗೆಶಿಂದ ನೀವು ನಿಮ್ಮದೇ ಆದಂಥ ಶೈಲಿಯಲ್ಲಿ ನಿಮ್ಗೆ ಅರ್ಥ ಆಗೋ ಹಾಗೆ, ಅಂದರೆ ಕ್ವಿಕ್ಕಾಗಿ ಅರ್ಥ ಆಗಬೇಕು. ಇವಾಗ ಬರ್ದೀವಿ ಅಂತಂದ್ರೆ ನೀವು ಹೇಳ್ಬೋದು, ಅಂದರೆ ಯಾರು ಬರ್ದಿರ್ತಾರೋ ಅವ್ರಿಗೆ ಅರ್ಥ ಆಗ್ತದ ಅಂತ ನಾವು ಕಾಮನಾಗಿ ಅಂತೀವಲ್ಲ. ಅದ್ರಂಗೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ನೀವು ಬರ್ದಿರ್ತಕ್ಕಂಥ ವರ್ಡ್ಸು ನಿಮ್ಗೆ ಕ್ವಿಕ್ಕಾಗಿ ಅರ್ಥ ಆಗೋ ಹಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ ಟೈಮಲ್ಲಿ ಈಸಿಯಾಗಿ ನೋಡಿಕೊಂಡು ಆರಾಮ್ ಎಕ್ಸಾಮ್ ಬರಿಬೋದು. ಆ ಥರ ನಾನು ಮಾಡಿರ್ತಕ್ಕಂಥ ಕೆಲವು ನೋಟ್ಸನ್ನು ನಿಮಗೆ ಶೋ ಮಾಡ್ತೀನಿ. ನೋಟ್ಸ್ ಮಾಡೋರಿಗೆ ಇನ್ನೊಂದೇನು ಸಜೆಷನ್ ಅಂತಂದರೆ, ಅಂದರೆ ನಾನು ತೋರಿಸ್ತಿರೋದು ನೋಟ್ಸು ಅಂದರೆ ಯಾಕಂದರೆ ನಾನು ಸ್ಟಾರ್ಟಿಂಗ್ ಓದುವಾಗ ನಾನು ಕಾಮರ್ಸ್ ಅಷ್ಟು ಅಂದರೆ ಎಕ್ಸಾಮ್ ಪರ್ಪಸ್ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಲಾಸ್ ಕೇಳಿ ಅಥವಾ ಬುಕ್ ನೋಡಿ ಹಿಂಗೆ ಡೈರೆಕ್ಟಾಗಿ ಬರೆದು ಇಲ್ಲಿ ಬರೆದು ಆಮೇಲೆ ನಾನು ಓದಿ ಇಲ್ಲೇ ತಿಳ್ಕೊಂಡು ಇಲ್ಲೇ ರಿವಿಷನ್ ಮಾಡಿರೋದು. ಸೊ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಒಂದ್ಸಲ ನೀವು ಬುಕ್ ಓದಿ ಇಲ್ಲ ಕ್ಲಾಸ್ ಯಾವುದಾರ ಕೇಳಿ ಆ ವಿಷಯನ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮದೇ ಆದ ಶೈಲಿಯಲ್ಲಿ ನೀವು ನೋಟ್ಸ್ ಬರೆದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. 2 ಸಲ ರಿವಿಷನ್ ಆಗ್ತದೆ ವಿತ್ ನೋಟ್ಸು ಚೆನ್ನಾಗಿರ್ತದೆ. ನಾವು ನೋಡ್ಬೋದು ಅಂತಂದರೆ ಸಮ್ ಥಿಯರಿ ಟೈಪು ಅದು ಸ್ವಲ್ಪ ಲಾಂಗ್ ನೋಡ್ತೀವಿ. ಕೀವರ್ಡ್ಸ್ ಹಂಗಂತಂದೆಲ್ಲ ಸ್ವಲ್ಪ ಇದು ಸ್ಟಾರ್ಟಿಂಗ್ ಓದ್ತಿದ್ದು ಸ್ವಲ್ಪ ನನ್ನ ಓದೋದು ಹೆಂಗಂತಂದರೆ, ಸ್ವಲ್ಪ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ನನಗೆ ಫುಲ್ ಕಂಟೆಂಟ್ ಇರ್ಬೇಕು. ನನಗೆ ಏನೋ 1 ಪೇಜ್ ಆಗೋದ್ರಲ್ಲಿ 10 ಪೇಜ್ ಆಗಲಿ, ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ತಿಳ್ಕೊಕಲ್ಕ 10 ಪೇಜ್ ಆದ್ರೆ ಪರವಾಗಿಲ್ಲ. ಬಟ್ ಆ ಒಂದು ವಿಷಯದ ಕಂಪ್ಲೀಟ್ ಕಂಟೆಂಟ್ ಅದರೊಳಗೆ ಇರಬೇಕು. ಆಮೇಲೆ ಬೇಕಿದ್ರೆ 10 ಪೇಜಿಂದ 1 ಪೇಜ್ ಅರ್ಧ ಪೇಜ್ ಮಾಡ್ಕೋಬೋದು. ಬಟ್ ಫಸ್ಟ್ ಓದೋರಿಗೆ ಮಾತ್ರ ಅಂದರೆ ಅದ್ರ ಬಗ್ಗೆ ಎಲ್ಲನೂ ಕಂಟೆಂಟ್ ಇರಬೇಕು. ಓಕೆ, ಇದು ಫಸ್ಟ್ ಚಾಪ್ಟ್ರ್. ನಾನು ಚಾಪ್ಟರ್ ವೈಸ್ ಏನೋ ಇಲ್ಲಿ ತೋರಿಸ್ತಿಲ್ಲ, ಅದು ಫಸ್ಟ್ ಟೈಮ್ ಬರೆದಿರೋದಲ್ಲ. ಸೊ ಸಣ್ಣದಾಗಿ ದೊಡ್ಡದಾಗಿ, ಬಟ್ ಇಲ್ಲಿ ಪಿಕ್ಚರಲ್ಲಿ
ಶೋ ಮಾಡೋಕಲ್ಕ ಕರೆಕ್ಟ್ ಕಾಣಲಿ ಅಂತ ಕಿಶಿಂದ ಕರೆಕ್ಟು ಮೀನ್ಸ್ ಈ ಥರ ನೋಡ್ಗ ಈ ಥರ ಬರೆದ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಬರೆಯೋ ಟೈಮಲ್ಲಿ ನೀಟಾಗಿ ಕಾಣಲಿ ಅಂತ ಕಿಶಿಂದ ಜಸ್ಟ್ ಹಿಂಗೆ ಕ್ಲಿಯರಾಗಿರೋನು ಫೋಟೋ ತೆಗ್ದಿದ್ದೀನಿ. ಇದು ಬಿಸ್ನೆಸ್ ಎನ್ವೈರ್ನಮೆಂಟು. ಕಾಮನಾಗಿ ಬಿಸ್ನೆಸ್ ಅಂತಂದ್ರೆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಪಾದನೆ ಮಾಡಿ ಅದು ಏನೋ ಎಂಡ್ ಕಸ್ಟಮರ್ ಒಳಗೆ ರೀಚ್ ಮಾಡೋವರೆಗೂ ಸೆಂಟ್ರಲ್ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಎಲ್ಲನೂ ಕಂಬೈನ್ ಮಾಡಿ ನಾವು ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂತಂದ್ರೆ ಏನಂದರೆ, ಬಿಸ್ನೆಸ್ ಎನ್ವೈರ್ಮೆಂಟ್ ಅಂದರೆ ಇವಾಗ ಒಂದು ಮನೆ ಅಂದರೆ ಒಂದು ಊರಲ್ಲಿ ಒಂದು ಮನೆ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ ಎಲ್ಲ ಚಟುವಟಿಕೆಗಳು ಏನೋ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥಿಂಗ್ಸ್ನ ನಾವು ಸಂತೆಗೆ ಹೋಗಿ ತೊಗೊಂಬರ್ತೀವಿ. ಹೊಲ ಅಂದರೆ ಊರಲ್ಲಿ ನಾವು ಹೊಲ ಮಾಡಿರ್ತೀವಿ. ಆ ಹೊಲಕ್ಕೆ ಬೇಕಾದ ಒಂದು ವ್ಯವಸ್ಥೆ ಅಂತಂದ್ರೆ ಗೊಬ್ಬರ ಆಗಿರ್ಬೋದು, ಅಂದರೆ ಸೀಡ್ಸು ಅವನ್ನೆಲ್ಲ ಹೋಗಿ ನಾವು ಬೇರೆ ಬೇರೆ ಅಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಆ ಥರ ಅಂದರೆ ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂದರೆ ಒಂದು ಬಿಸ್ನೆಸ್ ಒಂದು ಸಂಸ್ಥೆ ಒಂದು ಪ್ರಾಡಕ್ಟ್ನ ಉತ್ಪಾದನೆ ಮಾಡಿ ಎಂಡ್ ಆಫ್ ದ ಕಸ್ಟಮರ್ಗೆ ಅಂದರೆ ಗ್ರಾಹಕರಿಗೆ ನೀಡುವವರೆಗೂ ಅವರು ಒಂದು ಸಪ್ಲೈಯರ್ಸು ಅವರೆಲ್ಲ ಇರ್ತಾರಲ್ಲ. ಮತ್ತು ಒಂದು ಪ್ಲೇಸಲ್ಲಿ ಇದೆ ಅಂತಂದರೆ ಅದಕ್ಕೆ ಪೊಲಿಟಿಕಲ್ ಆಗಿರ್ಬೋದು, ಸೋಷಲ್, ಲೀಗಲ್ಲು ಇವೆಲ್ಲ ಅಂಶಗಳು ಆ ಬಿಸ್ನೆಸ್ಗೆ ಎಫೆಕ್ಟ್ ಮಾಡ್ತಾವೆ. ಅಕಸ್ಮಾತ್ ನೋಡಿ, ಇವಾಗ ಒಂದು ಸಂಸ್ಥೆ ಇದೆ. ಇವಾಗ ಒಂದು ಗೌರ್ಮೆಂಟ್ ಏನು ಮಾಡಿಬಿಡ್ತದೆ, ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿಬಿಡ್ತದೆ. ಆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದಾಗ ಇದು ನಮ್ಮ ಸಂಸ್ಥೆಗೆ ಹೊಡೆತ ಬೀಳ್ತದೆ. ಅಂದರೆ ಅದೊಂದು ಅಂಶ ಇದೊಂದು ಬಿಸ್ನೆಸ್ಗೆ ಎಫೆಕ್ಟ್ ಮಾಡ್ತಿದ್ದಲ್ಲ. ಅಂದರೆ ಒಂದು ಸಂಸ್ಥೆ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅದಕ್ಕೆ ಎಫೆಕ್ಟ್ ಮಾಡ್ತಕ್ಕಂಥ ಸುತ್ತ ಇರೋ ಒಂದು ವಾತಾವರಣ ನಾವೇನಂತ ಕರಿತೀವಿ, ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂತ ತೆಗೆಸಿಂದ ಕರಿತೀವಿ. ಅದರಂಗೆ ಇಂಟರ್ನಲ್ ಎನ್ವೈರ್ನಮೆಂಟು, ಎಕ್ಸ್ಟರ್ನಲ್ ಎನ್ವೈರ್ನಮೆಂಟು. ಇದನ್ನ ಇಲ್ಲಿ 1 ಮಿನಿಟು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೀಟಾಗಿ ಕಾಣಿಸ್ತಿದೆ ನೋಡ್ರಿ. ಇದು ಬಿಸ್ನೆಸ್ಸು, ಇದು ಇಂಟರ್ನಲ್ ಬಿಸ್ನೆಸ್ಸು, ಇದು ಎಕ್ಸ್ಟರ್ನಲ್ ಬಿಸ್ನೆಸ್. ಈ ಕಡೆ ಕಾಣಿಸ್ತಿದೆಯಲ್ಲ, ಅದಕ್ಕೆ ಇಂಟರ್ನಲ್ ಬಿಸ್ನೆಸ್ ಅಂದರೆ ಆ ಒಂದು ಸಂಸ್ಥೆಯ ಕಲ್ಚರು, ಸಂಸ್ಕೃತಿ, ಮತ್ತು ಅದು ಗುರಿ ಏನೈತಿ, ಅದರ ಉದ್ದೇಶ ಏನೈತಿ, ಮತ್ತು ಅಲ್ಲಿರುವಂಥ ಮ್ಯಾನೇಜ್ಮೆಂಟ್, ಆಡಳಿತ ಮಾಡುವಂಥ ಒಂದು ವ್ಯವಸ್ಥೆ ಯಾವ ಥರ ಇದೆ, ಇದೆಲ್ಲ ಒಂದು ಬಿಸ್ನೆಸ್ ಒಳಗಡೆಯಿಂದ ಎಫೆಕ್ಟ್ ಮಾಡುತ್ತೆ. ಇದು ಎಕ್ಸ್ಟರ್ನಲ್ ಎನ್ವೈರ್ನಮೆಂಟ್ ಅಂದರೆ ಇದರೊಳಗೆ 2 ಟೈಪ್ಸ್ ಬರ್ತಾವೆ, ಮೈಕ್ರೋ ಎನ್ವೈರ್ನಮೆಂಟ್ಸ್ ಮತ್ತು ಮ್ಯಾಕ್ರೋ. ಸೂಕ್ಷ್ಮ ಎನ್ವೈರ್ನಮೆಂಟು ಸಮಗ್ರ. ಅದರೊಳಗೆ ಮೈಕ್ರೋದಾಗ ಅಂತಂದ್ರೆ ಸಪ್ಲೈಯರ್ಸು, ಕಸ್ಟಮರ್ಸ್ ಬರ್ತದೆ. ಇದು ಮ್ಯಾಕ್ರೋ ತುಂಬ ಇಂಪಾರ್ಟೆಂಟು. ಅದ್ರಾಗ ನಾವು ಪೆಸ್ಟಲ್ ಅಂತ ಕಿಶಿಂದ ಒಂದು ಓದ್ತೀವಿ. ಅದರೊಳಗೆ ಎಲ್ಲ ಪೆಸ್ಟಲ್ ಒಳಗೆ ಇಲ್ಲಿ ನಾವು ಪೆಸ್ಟಲ್ ಅಂತ ನೋಡ್ತೀವಿ. ಮ್ಯಾಕ್ರೋ ಅದರೊಳಗೆ ದಿಸ್ ಈಸ್ ಅ ಪೊಲಿಟಿಕಲ್, ಇದು ಎಕನಾಮಿಕ್, ಇದು ಸೋಷಿಯಲ್, ಇದು ಟೆಕ್ನಾಲಜಿಕಲ್, ಇದು ನೆಟ್. ಮೊನ್ನೆ ನಾವು 2025 ಒಳಗೆ ನಡೆದಿರ್ತಕ್ಕಂಥ ಕ್ವಶನ್ನಾಗ ಎಕ್ಸಾಮ್ ಒಳಗೆ ಕೊಟ್ಟಿದ್ರು. ಅಂದರೆ ಪೆಸ್ಟಲ್ ಒಳಗೆ ಎಲ್ಲಿ ಏನು ಇಂಡಿಕೇಟ್ ಮಾಡುತ್ತೋ ಅಂತ ಕಿಶಿಂದ. ಎಲ್ ಅಂತಂದರೆ ಲೀಗಲ್. ಓಕೆ, ನೋಡು, ಒಂದೊಂದು ವರ್ಡಲ್ಲಿನೂ ಕ್ವಶನ್ ನೆಟ್ ಎಕ್ಸಾಮ್ ನಾವೇ ಬರೆದಿರ್ತಕ್ಕಂಥ ನೆಟ್ ಎಕ್ಸಾಮ್ಗೆ ಎಲ್ಲಿ ಏನು ಇಂಡಿಕೇಟ್ ಮಾಡ್ತದ ಅಂತ ಕೊಟ್ಟಿದ್ರು. ಎಲ್ಲಿ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಲೀಗಲ್ ಸಮ್ ಲಾಗಳು ಒಂದು ಸಂಸ್ಥೆಗೆ ಎಫೆಕ್ಟ್ ಮಾಡ್ತಾವೆ. ಓಕೆ, ಅಂದರೆ ಒಂದು ಸಂಸ್ಥೆ ಅಂದರೆ ಸಮ್ ಲೀಗಲ್ ಆಸ್ಪೆಕ್ಟ್ನೆಲ್ಲನೂ ಫಾಲೋ ಮಾಡ್ಕೊಂತಾನೆ ಒಂದು ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ನ ಲೀಡ್ ಮಾಡ್ತಿರ್ತವೆ. ಓಕೆ, ಇಂಟರ್ನಲ್, ಎಕ್ಸ್ಟರ್ನಲ್ಲು ಅದೊಂದು ಚಾರ್ಟ್ ಮಾಡ್ಕೊಂಬಿಟ್ರೆ ತುಂಬ ಹೆಲ್ಪ್ ಆಗ್ತದೆ. ತುಂಬ ಸಲ ಕ್ವಶನ್ ರಿಪೀಟೆಡ್ ಆಗ್ಯಾವ. ಮೈಕ್ರೋ ಎಕನಾಮಿಕ್ ಒಳಗೆ ಈ ಕೆಳಗಿನದ್ರಲ್ಲಿ ಯಾವುದು ಬರ್ತದೆ, ಯಾವುದು ಬರಲ್ಲ, ಮ್ಯಾಕ್ರೋ ಎಕನಾಮಿಕ್ ಒಳಗೆ ಯಾವುದು ಬರ್ತದೆ ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ. ಅದರೊಳಗೆ ಇದನ್ನು ತುಂಬ ಇಂಪಾರ್ಟೆಂಟು. ಫಿಸ್ಕಲ್ ಪಾಲಿಸಿ, ಮಾನಿಟ್ರಿ ಪಾಲಿಸಿ. ಫಿಸ್ಕಲ್ ಪಾಲಿಸಿನ ಯಾರು ನಿಯಂತ್ರಣ ಮೀನ್ಸ್ ಯಾರು ಹೊರಡಿಸ್ತಾರೆ ಅಂತಂದರೆ ನಮ್ಮ ಗೌರ್ಮೆಂಟ್. ಇವಾಗ ಬಡ್ಜೆಟ್ ಆಗಿರ್ಬೋದು, ಟ್ಯಾಕ್ಸ್ ರಿಲೇಟೆಡು,
ಮೊನ್ನೆ ಎಲ್ಲ ಬಜೆಟ್ ಎಲ್ಲ ಆಗಿ ಸೆಂಟ್ರಲ್ ಬಜೆಟು ಸ್ಟೇಟ್ ಬಜೆಟು ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಲ್ವ, ಅದೇ ಮಾನಿಟ್ರಿ ಪಾಲಿಸಿ ಅಂತಂದರೆ RBI ನಿಯಂತ್ರಣ ಮಾಡ್ತಿರ್ತದೆ. ಓಕೆ, ಥೇರೀಸು, ಇಂಟರ್ನ್ಯಾಷನಲ್ ಥೇರೀಸು ಏನೋ ಒಂದು ದಿವಸ ಬರೆಯೋದಾಗ ತುಂಬ ಸಲ ಕೇಳ್ತಾರೆ ಕ್ವಶನ್, ತುಂಬ ಸಲ ರಿಪೀಟ್ ಆಗಿದೆ ಕೂಡ. ಡೇವಿಡ್ ರಿಚರ್ಡು ಮತ್ತು ಅದರೊಳಗೆ ಫುಲ್ ಅಂದರೆ ಇದು ಫ್ಯಾಕ್ಟರ್ ಎಂಡೋಮೆಂಟ್ HO ಥಿಯರಿ, ಆ್ಯಕಲ್ಸನ್ ಓಲಿ ಅವ್ರದ್ದು, ಮತ್ತು ಡೇವಿಡ್ ರಿಚರ್ಡು, ಮತ್ತು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಆಡಮ್ ಸ್ಮಿತ್ ಅವರು ತುಂಬ ಸಲ. ಇದು PLC ಪ್ರಾಡಕ್ಟ್ ಲೈಫ್ ಸೈಕಲ್, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಒಂದು ದಿವಸ ಬರೆಯೋದಕ್ಕೆ ಕೇಳ್ತಾರೆ, ಇಂಟರ್ನ್ಯಾಷನಲ್ ಥಿಯರೀಸ್ ಇವು. ಓಕೆ, ನೆಕ್ಸ್ಟ್ FDA ರೂಟ್ಸು ಮತ್ತು ಟೈಪ್ಸ್ ಆಫ್ FDAಗಳು, ಗ್ರೀನ್ ಫೀಲ್ಡು, ಬ್ರೌನ್ ಫೀಲ್ಡ್. ಗ್ರೀನ್ ಫೀಲ್ಡ್ ಅಂತಂದರೆ ಇವಾಗ ಅಂದರೆ ಫಾರಿನ್ನಿಂದ ಬಂದಿರೋರು ಹೊಸ್ದಾಗಿ ಒಂದು ಸಂಸ್ಥೆನ ಕ್ರಿಯೇಟ್ ಮಾಡ್ತಿದ್ರು ಅಂತಂದರೆ ಅದಕ್ಕೆ ನಾವು ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಬ್ರೌನ್ ಫೀಲ್ಡ್ ಅಂತಂದರೆ ಆಲ್ರೆಡಿ ಎಕ್ಸಿಸ್ಟ್ ಆಗಿ ಮೀನ್ಸ್ ಆಲ್ರೆಡಿ ಇರ್ತಕ್ಕಂಥ ಸಂಸ್ಥೆಗೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಅದನ್ನ ಕಂಟಿನ್ಯೂ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾವು ಬ್ರೌನ್ ಫೀಲ್ಡ್ FDA ಅಂತ ಕರಿತೀವಿ. ಸೋ ಮೆನಿ ಟೈಮ್ಸ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ಬೋದು, ಬ್ರೌನ್ ಫೀಲ್ಡು, ಗ್ರೀನ್ ಫೀಲ್ಡ್ FDAಗಳು ತುಂಬ ಸಲ ರಿಪೀಟ್ ಆಗಿದ್ದಾವೆ. FDA ರೂಟ್ಗಳು ಅಂತಂದರೆ ಇವಾಗ ಫಾರಿನರ್ಸು ನಮ್ಮ ಇಂಡಿಯಾದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಯಾವುದ್ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಯಾವುದರಲ್ಲಿ ಸಮ್ ರಿಸ್ಟ್ರಿಕ್ಷನ್ಸ್ ಇರ್ತಾವೆ ಅಂತಂದರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಸಮ್ ಅಟೋಮಿಕ್ ಆಗಿರ್ಬೋದು ಮತ್ತು ಯಾವ ಅದರಲ್ಲೇ ಅವರು ಈ ಥರ ಏನೋ FDAನ ಮಾಡೋಕ್ಕಾಗಂಗಿಲ್ಲ. ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಸಮ್ಮು ಆಟೋಮೆಟಿಕ್ ಇರ್ತಾವೆ, ಸಮ್ ಗೌರ್ಮೆಂಟ್ ಏನೋ ಗೌರ್ಮೆಂಟ್ ಪರ್ಮಿಷನ್ ಕಂಪಲ್ಸರಿ ತೊಗೊಳ್ಳೇಬೇಕು. ಆ ಥರ ಮೆಡಿಕಲ್ ಇವು ಗೌರ್ಮೆಂಟ್ ಪರ್ಮಿಷನ್ ತೊಗೊಲಾರ್ದು ಕ್ವಶನು. ಇದರಲ್ಲಿ ಅಕೌಂಟಿಂಗ್ ಒಳಗೆ ಕಂಪಲ್ಸರಿ ಅಕೌಂಟಿಂಗ್ ಕಾನ್ಸೆಪ್ಟು ಮತ್ತು ಕನ್ವೆನ್ಷನ್ಸ್ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಕ್ವಶನ್ ಕಂಪಲ್ಸರಿ ಇದೇ ಇರ್ತಾವೆ. ಇಲ್ಲ ಒಂದಿಷ್ಟು ಬರೆಯೋರನ್ನು ಕೇಳ್ತಾರೆ, ನೋಡ್ಬೋದು. ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟು ಅಂತಂದರೆ ಬಿಸ್ನೆಸ್ ಓನರ್ಸ್ ಅಕೌಂಟೇ ಬೇರೆ, ಬಿಸ್ನೆಸ್ಸೇ ಬೇರೆ ಅಂತ. ಗೋಯಿಂಗ್ ಕನ್ಸರ್ನ್ ಅಂತ ಕಂಟಿನ್ಯೂಡ್ ಪ್ರೊಸೆಸ್ಸು. ಡ್ಯುವೆಲ್ ಆಸ್ಪೆಕ್ಟ್ ಅಂತಂದರೆ ಒಂದು ಪರ್ಚೇಸ್ ಮಾಡಿರ್ತೀವಿ, ಒಂದು ವಸ್ತುನ ಪರ್ಚೇಸ್ ಮಾಡಿರ್ತೀವಿ, ಇಟ್ಸ್ ಎಫೆಕ್ಟ್ ಟು ಬೋತ್ ಸೈಡ್, ಡೆಬಿಟ್ ಟು ಕ್ರೆಡಿಟ್. ಒಂದು ಸಲ ಕ್ರೆಡಿಟ್ ಆಗಿತ್ತಂದರೆ ಇವು ಮಸ್ಟ್ ಆ್ಯಂಡ್ ಶುಡ್ ಡೆಬಿಟ್ ಆಗಬೇಕು. ಅದಕ್ಕೆ ಡ್ಯುವೆಲ್ ಆಸ್ಪೆಕ್ಟ್ ಅಂತ ಟೂ ಸೈಡ್ ಎಫೆಕ್ಟ್ ಮಾಡ್ತದೆ, ಡ್ಯುವ್ಯಾಲಿಟಿ. ಹಿಸ್ಟೋರಿಕಲ್ ಕಾಸ್ಟ್ ಅಂತಂದರೆ ಪ್ರೀವಿಯಸ್ ಫಾಲೋ ಮಾಡಿರೋ ಸಮ್ ಪ್ರಿನ್ಸಿಪಲ್ನ ಕಂಟಿನ್ಯೂಯಸ್ ಆಗಿ ಮಾಡ್ತಿದ್ರೆ ಹಿಸ್ಟೋರಿಕಲ್. ಮ್ಯಾಚಿಂಗು, ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅಮೌಂಟ್ ಹೋಗಿರ್ತವೆ, ಸೇಲ್ ಮಾಡಿವಿ ಅಂತಂದ್ರೆ ಅಮೌಂಟ್ ಬಂದಿರ್ತಾವೆ, ಆ್ಯಡ್ ಆಗಿರೋ ಅಮೌಂಟು ವಿತ್ ಮ್ಯಾಚಿಂಗ್ ಟು ದಿಸ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ಮ್ಯಾಚ್ ಆಗಿ ಅಕೌಂಟ್ ಬುಕ್ ಒಳಗೆ ಇರಬೇಕು, ಮ್ಯಾಚ್ ಆಗಿರ್ಬೇಕು ಎರಡಕ್ಕೆ. ಯಾಕಂದ್ರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಎರಡು ಮ್ಯಾಚ್ ಆಗಿ ಲಾಸ್ಟಿಗೆ ಬ್ಯಾಲೆನ್ಸ್ ಕರೆಕ್ಟ್ ಬರ್ತದೆ. ಮ್ಯಾಚ್ ಆಗಿಲ್ಲ ಅಂತಂದರೆ ಏನೋ ಸಮಥಿಂಗ್ ಆಗಿದೆ ಅಂತ ಅಡಿಟರ್ ಏನು ಮಾಡ್ತಾರೆ, ಅಲ್ಲಿ ರ್ಯಾಂಕಿಂಗ್ ಕಡಿಮೆ ಕೊಟ್ಟು ಸಮ್ ಸ್ಟ್ರಿಕ್ಟಾಗಿ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಇದು ಅಕೌಂಟಿಂಗ್ ಕನ್ವೆನ್ಷನ್ಸು. ಕನ್ಸರ್ವೇಟಿಸಮ್ ಅಂತ ತುಂಬ ಸಲ ಬಂದೇ ಬರ್ತದೆ. ಇದಕ್ಕೆ ಕೀವರ್ಡ್ ಏನಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು. ಕೀವರ್ಡ್ ಅಂತ ಏನಂತಂದ್ರೆ ನೋಡಿ, ಕನ್ಸರ್ವೇಟಿಸಮ್ ಅಂತ ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ಏನಂತಂದರೆ ಲಾಸ್ ಆಗಿದ್ದರೆ ತೋರಿಸೋದು, ಬಟ್ ಗೇನ್ ಆಗಿತ್ತಂದರೆ ಅದನ್ನ ನಾವೇನು ಮಾಡೋದು ಮೀನ್ಸ್ ಸಂರಕ್ಷಣೆ. ಅಂದರೆ ಲಾಸ್ ಆಗಿದ್ದರೆ ತೋರಿಸೋದು, ಲಾಭ ಆಗಿತ್ತಂತಂದರೆ ಇಗ್ನೋರ್ ಮಾಡೋದು. ಅಂದರೆ ಆ್ಯಂಟಿಸಿಪೇಟೆಡ್ ಅಂತ ಯಾವ ವರ್ಡಲ್ಲಿ ಬಂದಿತ್ತಂದರೆ ನೀವೇನು ಮಾಡ್ಬೋದು ಅಂತಂದರೆ ಕನ್ಸರ್ವೇಟಿಸಮ್ ಅಂತ ಡೈರೆಕ್ಟಾಗಿ ಆನ್ಸರ್ನ ಸೆಲೆಕ್ಟ್ ಮಾಡ್ಬೋದು. ಕೀವರ್ಡ್ ಅಂತಂದರೆ ಇದು ಕನ್ಸರ್ವೇಟಿಸಮ್ ಒಳಗೆ ಆ್ಯಂಟಿಸಿಪೇಟೆಡ್ ಲಾಸಸ್ ಅಂತಿತ್ತಂದ್ರೆ, ಆ್ಯಂಟಿಸಿಪೇಟೆಡ್ ಅಂತಿತ್ತಂದರೆ ಇವು ಗೋ ಟು ದ ಆಪ್ಷನ್ ಕನ್ಸರ್ವೇಟಿಸಮ್. ಓಕೆ, ಆ ಥರ ಇವು ಅಕೌಂಟಿಂಗ್ ಸ್ಟ್ಯಾಂಡರ್ಡು, AS, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡು, IFRS ಇವು ತುಂಬ ಇಂಪಾರ್ಟೆಂಟು. ಒಂದಿಸಿ ಬರೆಯೋದಾಗ ಕಂಟಿನ್ಯೂಸ್ ಕೇಳ್ತಾನೆ ಇರ್ತಾರೆ. 1 minute I will show.
ಇವು ನೋಡ್ಬೋದು ಹಿಂದೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಇಂಡಿಯಸ್ಸು ಜಾಸ್ತಿ ಇಂಡಿಯಸ್ ಕೇಳಕ್ಕೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಿದ್ದವಲ್ಲ, ಸೊ ಜಾಸ್ತಿ ಅವನ್ನೇ ಕೇಳಿದ್ದಾರೆ. ಈ ಥರ ಬರ್ಕೊಂಡಿನಿ. ಅವು ಜಾಸ್ತಿ ಇರ್ತಾವಲ್ಲ, ಇವನ್ನೆಲ್ಲ ನೆನ್ಪಿಟ್ಕೋಬೇಕಾ ಅಂತ ಅನಿಸುತ್ತೆ ನಮಗೆ. ಸೊ ಆ ಥರ ಇದ್ದು ಈ ಥರ ಸ್ಮಾಲಲ್ಲಿ ಬರ್ಕೋಬೇಕು ನಾವು. ನೆಕ್ಸ್ಟು ಇವು 1ನೇ ಚಾಪ್ಟ್ರಲ್ಲಿ ನೋಡ್ಬೋದು. ಇವು 1ನೇ ಚಾಪ್ಟ್ರಲ್ಲಿ ಏನೋ ರೀಜ್ನಲ್ ಎಕನಾಮಿಕ್ ಇಂಟಿಗ್ರೇಷನ್ಸು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು ಒಂದು ಕಡೆ ಬರ್ಕೊಂಬಿಟ್ರೆ, ನಾ ಹೇಳಿದ್ನಲ್ಲ, ಒಂದು ಕಂಪ್ಲೀಟ್ನೆಸ್ ಇದ್ದರೆ ಅದು ಪಾಸಿಟಿವ್ ವೈಬ್ ಕೊಡುತ್ತೆ ನಮ್ಗೆ. ಮುಂದೆ ಓದೋಕ್ಕೂ ಹೆಲ್ಪ್ ಆಗ್ತದೆ, ನಮಗೆ ಎಕ್ಸಾಮ್ ಬಗ್ಗೆ ಇನ್ನೂ ಓದೋದ್ರ ಬಗ್ಗೆ ನಮಗೆ ಸ್ವಲ್ಪ ಭಯ ಕಡಿಮೆ ಆಗ್ತದೆ. ಸೊ ಈ ಥರ ಓದಿ ಈ ಥರ ನೋಟ್ಸ್ ಮಾಡ್ಕೋದು ತುಂಬ ಇಂಪಾರ್ಟೆಂಟು. ಓಕೆ, ಅಷ್ಟೇ. ಇವು ಇಲ್ಲಿ ನೋಟ್ಸಲ್ಲಿ ಬರ್ದಿರೋ ಅಲ್ಲಿ ತೋರಿಸಿದ್ನಲ್ಲ, ಅಂದ್ರೆ ಇಲ್ಲಿ ಮುಂಚೆ ಬರ್ದಿರೋದು ನಾನು. ಓಕೆ, ಇವು ಮಾರ್ಕೆಟಿಂಗ್ ಒಳಗೆ ಅದು ಬಿಸ್ನೆಸ್ ಎನ್ವೈರ್ನಮೆಂಟ್, ಇದು ಮಾರ್ಕೆಟ್ ಎನ್ವೈರ್ನಮೆಂಟ್. ಸೇಮ್ ಬಿಸ್ನೆಸ್ ಮೇಲೆ ಮಾರ್ಕೆಟ್ ಮಾಡೋದಲ್ವಾ. ಸಪ್ಲೈಯರ್ಸ್ ಇವೆಲ್ಲ ಪ್ರಾಡಕ್ಟ್ ಡಿಸಿಷನ್, ವಿಡ್ತು ಲೆಂತು ಡೆಪ್ತು ತುಂಬ ಇಂಪಾರ್ಟೆಂಟು. ಹೊಂದಿಸಿ ಬರೆಯೋದು ಕೇಳೋದು ತುಂಬ ಸಲ ಕೇಳೋದು. ಪ್ರಾಡಕ್ಟ್ ಲೈಫ್ ಸೈಕಲ್ನ ಏನೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದು 100% ಎಲ್ಲ ಒಂದು ಏನೋ ಫಸ್ಟ್ ಚಾಪ್ಟ್ರಲ್ಲಿ ಬರ್ತದೆ, ಮಾರ್ಕೆಟಿಂಗ್ ಒಳಗೆ ಬರ್ತದೆ. ಅಂದ್ರೆ ಒಂದು ಪ್ರಾಡಕ್ಟ್ನ ಏನು ಕಮರ್ಷಿಯಲೈಸೇಷನ್ ಮಾಡಕತ್ತೀವಿ ಅಂತಂದರೆ ಆ ಪ್ರಾಡಕ್ಟ್ನ ಡೆವಲಪ್ ಮಾಡ್ಬೇಕಂದ್ರೂ ಇವಾಗ ಸದ್ಯದರಲ್ಲಿ ಆ ಪ್ರಾಡಕ್ಟ್ ಅಂದರೆ ಮಾರ್ಕೆಟಲ್ಲಿ ಯಾವ ಸಿಚುವೇಶನ್ದಾಗ ಐತೆ, ಸ್ಟಾರ್ಟಿಂಗ್ ಸಿಚುವೇಶನ್ ಇದ್ರೆ ನಾವು ಹೆವಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ, ಅಂದರೆ ಸ್ಟಾರ್ಟಿಂಗ್ ಒಳಗೆ ಇನ್ನೂ ಜಸ್ಟ್ ಇವಾಗ ಮಾಡ್ತೀವಂದ್ರೆ ಹೆವಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಲಾಸ್ ಆಗ್ತದೆ. ಅಂದರೆ ಪ್ರಾಡಕ್ಟ್ ಹೋಗಿ ಆ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಸ್ಗೆಲ್ಲ ಅವೇರ್ ಆಗಿ ಏನೋ ಇವಾಗ ನೆಕ್ಸ್ಟ್ ಅದರದ್ದೊಂದು ಏನೋ ಕಸ್ಟಮರ್ಸ್ ಅದನ್ನು ಅಂದರೆ ನ್ಯೂನ ಎಕ್ಸ್ಪೆಕ್ಟ್ ಮಾಡ್ತಾರ, ಅವಾಗ ಜಾಸ್ತಿ ಹೆವಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅದರಿಂದ ಲಾಭ ಬರುತ್ತೆ, ಅವಾಗ ಹೆಲ್ಪ್ ಆಗ್ತದೆ. ಅದಕ್ಕೆ ಈ ಪ್ರಾಡಕ್ಟ್ ಲೈಫ್ ಸೈಕಲ್ ತುಂಬ ಇಂಪಾರ್ಟೆಂಟು. ಇಂಟ್ರೊಡಕ್ಷನು, ಗ್ರೋತು, ಮೆಚುರಿಟಿ, ಇಲ್ಲಿ ನೋಡ್ಬೋದು ಗ್ರೋವಿಂಗ್ ಕಸ್ಟಮರ್ ಬೇಸು, ಇದೇನೋ ಕಾಂಪಿಟೇಷನ್ ಹೈ ಆಗ್ತಿರ್ತದೆ. ಇದು ಮೆಚುರಿಟಿ ಅಂತಂದರೆ ಇಲ್ಲಿ ಏನೋ ಪೀಕ್ ಲೆವೆಲ್ ಇರ್ತದೆ, ಪ್ರಾಫಿಟ್. ಇಲ್ಲಿ ನೋಡಿ ಅವಾಗ ನೀಡ್ ಇನೋವೇಷನ್ಸು, ಅವಾಗ ಅಡ್ವರ್ಟೈಸ್ಮೆಂಟ್ ಅವೆಲ್ಲ, ಮತ್ತು ಸ್ಟ್ರಕ್ಚರು, ಗ್ರೋತ್, ಸ್ಟೆಬಿಲಿಟಿ. ಡಿಕ್ಲೈನ್ ಒಳಗೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವಾಗೆಲ್ಲ ಸೇಲು ಅಂದರೆ ಪ್ರಾಫಿಟ್ ಅವೆಲ್ಲ ಕಡಿಮೆ ಆಗ್ತಿರ್ತದೆ. ಲಾಸ್ ಮಾಡ್ಕೊಳಕ್ಕೆ ಯಾವ ಬಿಸ್ನೆಸ್ ಮ್ಯಾನ್ ಇಷ್ಟಪಡಲ್ಲ. ಅದೇ ಥರ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್ ಲೈಫ್ ಸೈಕಲ್. ಇವು ಸ್ಪೆಷಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕಂಪಲ್ಸರಿ ಕ್ವಶನ್ಸು. ಫಸ್ಟ್ನೇ ಚಾಪ್ಟರ್ ಒಳಗೆ ಇಂಟಿಗ್ರೇಷನ್ಸು, ಇವು ಇದು ಬಿಸ್ನೆಸ್ ಫೈನಾನ್ಸ್ ಒಳಗೆ ಇವು IFC, OFC, ICCI, IDBI ಒಂದಿಷ್ಟು ಬರೆಯೋರು ಕಂಪಲ್ಸರಿ ಕ್ವಶನು. ಕ್ರೊನಾಲಜಿಕಲ್ ಆಗಿರ್ಬೋದು, ಒಂದಿಷ್ಟು ಬರೆಯಿರಿ, ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತಾವೆ. ಇವು ನಾವು ಒಂದು ಕಡೆ ಚಾರ್ಟ್ ಮಾಡಿಕೊಂಡು ನಿಮ್ಗೆ ಕಾಣೋ ಥರ ಇದು ರಿಪೀಟ್ ಮಾಡ್ಕೊಂಬಿಡ್ರಿ. ರಿಸ್ಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿಸ್ಟಮೆಟಿಕ್ ರಿಸ್ಕ್, ಅನ್ಸಿಸ್ಟಮೆಟಿಕ್ ರಿಸ್ಕ್ಸು. ಈ ಕೀವರ್ಡ್ಸ್ ಏನಪ್ಪ ಅಂತಂದರೆ, ಸಿಸ್ಟಮೆಟಿಕ್ ರಿಸ್ಕ್ ಅಂತಂದ್ರೆ ಮಾರ್ಕೆಟ್ ರಿಸ್ಕ್ ಅಂತ ಕರಿತೀವಿ. ಸಿಸ್ಟಮೆಟಿಕ್ ಮೀನ್ಸ್ ಇದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಅಂತಂದರೆ ಹಿಂಗೆ ಬರ್ತದೆ ಅಂತ ಹೇಳ್ಬೋದು. ಬಟ್ ಅನ್ಸಿಸ್ಟಮೆಟಿಕ್ ರಿಸ್ಕ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಂಗಿಲ್ಲ. ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಂಗಿಲ್ಲ, ಅನ್ಕಂಟ್ರೋಲೇಬಲ್. ಇವಾಗ ಇನ್ಫ್ಲೇಷನ್ ಆಗಿರ್ಬೋದು, ಮೀನ್ಸ್ ಹಣದುಬ್ಬರ ಅಂತ ಕರಿತೀವಿ. ಸಡನ್ನಾಗಿ ಹಣದುಬ್ಬರ ಜಾಸ್ತಿ ಮೀನ್ಸ್ ಪ್ರಾಡಕ್ಟ್ ಬೆಲೆಗಳು ಸಡನ್ನಾಗಿ ಜಾಸ್ತಿ ಆಗ್ತಾವೆ. ಇನ್ನು ಮೊನ್ನೆ ತಾನೇ 10 ರೂಪಾಯಿ ಇತ್ತು, ಇದೇನು ಒಂದೇ ಸರಿ 100 ರೂಪಾಯಿ ಆಗಿಬಿಟ್ಟದಲ್ಲ ಅಂತ ಇಲ್ಲೇ ಕುಂತಲ್ಲೇ ಅನ್ಕೊತಿರ್ತೀವಿ. ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವಾ, ಅನ್ಕಂಟ್ರೋಲೇಬಲ್. ಕೀವರ್ಡ್ ಏನಂತಂದರೆ, ನೀವು ಎಕ್ಸಾಮ್ ಟೈಮಲ್ಲಿ ಪಕ್ಕ ಅಂತಂದರೆ ಸಿಸ್ಟಮೆಟಿಕ್ ರಿಸ್ಕ್ ಬಂತಂದ್ರೆ ನಿಮ್ಮ ತಲೆಗೆ ಬಂದ್ಬಿಡ್ಬೇಕು. ದಿಸ್ ಒನ್ ಇಸ್ ದ ಮಾರ್ಕೆಟ್ ರಿಸ್ಕು ಆ್ಯಂಡ್ ಅನ್ಕಂಟ್ರೋಲೇಬಲ್. ಓಕೆ,
ಯಾವ್ಯಾವ ಅಂತಂದ್ರೆ ಇನ್ಫ್ಲೇಷನ್ ರಿಸ್ಕ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟು. ಅದೇ ಥರ ನಾನ್ ಸಿಸ್ಟಮೆಟಿಕ್ ರಿಸ್ಕ್ ಅಂತಂದರೆ ಕಂಪ್ನಿ ರಿಸ್ಕ್ ಅಂತ ಕರಿತೀವಿ. ಕಂಪ್ನಿ ರಿಲೇಟೆಡ್ ರಿಸ್ಕು ಇವನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಅದರಿಂದ ಬರ್ತಕ್ಕಂಥ ಲಾಸಸ್ನ ನಾವು ಇದು ಇನ್ನೊಂದು ಪೋರ್ಟ್ಫೋಲಿಯೋ ಮತ್ತು ಡೈವರ್ಫಿಕೇಷನ್ ಅಂತ ಬರ್ತಾವೆ. ಇದರಿಂದ ನಾವೇನು ಮಾಡ್ಬೇಕು, ಅದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಲಾಸಸ್ನ ಈಸಿಯಾಗಿ ನಾವು ಕವರ್ ಮಾಡ್ಕೋಬೋದು. ಓಕೆ, ತುಂಬ ಇಂಪಾರ್ಟೆಂಟು. ಸಿಸ್ಟಮೆಟಿಕ್ ಅನ್ಸಿಸ್ಟಮೆಟಿಕ್ ತುಂಬ ಇಂಪಾರ್ಟೆಂಟು. ಬಿಸ್ನೆಸ್ ಎಕನಾಮಿಕ್ಸು, ಇಂಡಿಫ್ರೆಂಟ್ ಕರ್ವಿಗೆ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆನೇ. ಇಂಡಿಫ್ರೆಂಟ್ ಕರ್ವ್ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್. ಎಷ್ಟು ಸಲ ಕೇಳ್ಯಾರೋ ಇಂಡಿಫ್ರೆಂಟ್ ಕರ್ವ್ ಪ್ರಾಪರ್ಟೀಸ್ ಏನು ಅಂತಂದರೆ ಕನ್ವೆಕ್ಸ್. ಇವು ನೋಡಿ, ಕನ್ವೆಕ್ಸಿನ ಒರಿಜಿನು, ಕನ್ವೆಕ್ಸ್ ಲೈಕ್ ಅದು ಚಿತ್ರ ನೋಡೋಕೆ ಹೆಂಗಿರುತ್ತೆ ಅಂತಂದರೆ, ನಾವು ಸೈನ್ಸಲ್ಲಿ ಓದ್ತೋ ಕನ್ವೆಕ್ಸು, ಕನ್ಕೇವು ಆ ಥರ ನೋಡೋಕೆ ಹಂಗಿರ್ತೈತೆ. ಸೊ ಅದಕ್ಕೆ ಕನ್ವೆಕ್ಸು. ಇದು ನೆಗೆಟಿವ್ ಸ್ಕೋಪು, ಡೈರೆಕ್ಟ್ಲಿ ಪ್ರಪೋರ್ಷನ್, ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ನು. ಕ್ವಶನ್ ಕೇಳ್ಯಾರ ಏನಂತಂದರೆ, ದ ಹೈಯೆಸ್ಟ್ ಲೆವೆಲ್ ಆಫ್ ಲೈನ್ ಈಸ್ ಗಿವ್ ಟು ದ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಪರ್ಸನ್ನು. ಮತ್ತು ಇದು ಇಲ್ಲಿಗ ಪ್ರಪೋರ್ಷನ್ ಲೆವೆಲ್ ಅಂದರೆ ಇದನ್ನ ಮತ್ತೆ ನೆವರ್ ಟಚಸ್ ದ ಎಕ್ಸ್ ಆಕ್ಸಿಸ್. ಇದು ಕೆಳಗಡೆ ಟಚ್ಚೇ ಮಾಡಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ದಿಸ್ ಈಸ್ ದ ಕನ್ವೆಕ್ಸ್. ಇದು ಒಂದೇ ಕಡೆ ಟಚ್ ಮಾಡಲ್ಲ. ಅಂದರೆ ಇದು ಒನ್ ಅಂತಂದರೆ ಇದು 2. ದ ಹೈಯೆಸ್ಟ್ ಲೆವೆಲ್ ಆಫ್ ದಿಸ್ ಒನ್ ಇಸ್ ಗಿವ್ ದ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಇದು ಡೌನ್ವರ್ಡ್ ಸ್ಟ್ರೇಟ್ ಲೈನ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಕೀವರ್ಡ್ ಅಂತಂದೆಲ್ಲ ಸಬ್ಸ್ಟಿಟ್ಯೂಟ್ಸ್ ಅಂತ ಬರ್ತಾವೆ. ಸಬ್ಸ್ಟಿಟ್ಯೂಟ್ಸ್ ಯಾವಾಗ ಸ್ಟ್ರೇಟ್ ಲೈನ್ ಇರ್ತದೆ, ಇದು ಕಾಂಪ್ಲಿಮೆಂಟ್. ಇದನ್ನು ಕ್ವಶನ್ ಆಗಿದೆ, ಏನು ಗೊತ್ತಾ, ಎಲ್ ಶೇಪು ಏನೇನು ಇಂಡಿಕೇಟ್ ಮಾಡುತ್ತಂತಂದ್ರೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ ನೋಡಿರಿ. ಓಕೆ, ಕಾಂಪ್ಲಿಮೆಂಟ್ರಿ ಗೂಡ್ಸು, ಇದು ಸಬ್ಸ್ಟಿಟ್ಯೂಟ್ ಗೂಡ್ಸು ಅಂತಂದ್ರೆ ಒಂದು ಪ್ರಾಡಕ್ಟಿಗೆ ಇನ್ನೊಂದು ಪ್ರಾಡಕ್ಟು. ಇವಾಗ ಟೀ ಬೆಲೆ ಹೆಚ್ಚಾಯ್ತಂದ್ರೆ ನಾವು ಕಾಫಿ ಕನ್ವರ್ಟ್ ಆಗಿಬಿಡ್ತೀವಿ ಅಲ್ವಾ, ಅಂದರೆ ಸಬ್ಸ್ಟಿಟ್ಯೂಟು, ಒಂದ್ರ ಬದಲಾಗಿ ಒಂದು ಅಂತ. ಅದೇ ರೀತಿ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತಂದರೆ ಒಂದು ಪ್ರಾಡಕ್ಟ್ ಬೆಲೆ ಹೆಚ್ಚಾಗೋದ್ರಿಂದ ಇನ್ನೊಂದು ಪ್ರಾಡಕ್ಟ್ ಬೆಲೆ ಹೆಚ್ಚಾಗ್ತದಲ್ಲ, ಕಾಂಪ್ಲಿಮೆಂಟ್ ಅಂದರೆ ಒಂದ್ರ ಬಗ್ಗೆ ಹೊಗಳ್ತೀವಲ್ಲ ಆ ಥರ. ಇದು ಒಂದು ಪ್ರಾಡಕ್ಟಿನ ಬೆಲೆ. ಇವಾಗ ಪೆಟ್ರೋಲು, ಕಾರಲ್ಲ. ಇವಾಗ ಎಕ್ಸಾಂಪಲ್ ನೋಡಿರಿ, ಇವಾಗ ರಷ್ಯಾ ಬಂದಿಲ್ಲ, ಇರಾನು, ಇಸ್ರೇಲು, USA ಎಲ್ಲರ ಮಧ್ಯೆ ಯುದ್ಧ ನಡೆಯಕತ್ತದ. ಸ್ಟ್ರೇಟ್ ಆಫ್ ಹರ್ಮುಂಜ್ ಜಲಸಂಧಿನ ಸ್ಟಾಪ್ ಮಾಡಿದ ಸಂಬಂಧ ದ ಹೈಯೆಸ್ಟ್ ಆಯಿಲ್ ಪ್ರೊಡಕ್ಷನ್ನು ಅಲ್ಲಿ ನಾವು ಪಶ್ಚಿಮ ಪರ್ಷಿಯನ್ ಅದ್ರೊಳಗೆ ನೋಡ್ಬೋದು. ಹರ್ಮುಂಜ್ ಒಳಗೆ ಅಲ್ಲಿಂದ ಬರ್ತಕ್ಕಂಥ ಹಡಗುಗಳನ್ನು ಬಂದ್ ಮಾಡಿ ಅಲ್ಲೆಲ್ಲ ವಾರ್ ಎಲ್ಲ ನಡೆಯೋಕೆ. ಇವಾಗ ನಮ್ಮ ಇಂಡಿಯಾದೊಳಗೆ ಇದು ನೋಡಿ, ಬಿಸ್ನೆಸ್ ಎನ್ವೈರ್ನಮೆಂಟ್, ಇದು ಎಕ್ಸ್ಟರ್ನಲ್ ಎನ್ವೈರ್ನಮೆಂಟ್ ಆಯ್ತು ಇದು ಅಲ್ವಾ. ಎಕ್ಸ್ಟರ್ನಲ್ ಎನ್ವೈರ್ನ್ಮೆಂಟು ನಮ್ಮ ಇಂಡಿಯಾಗೆ ಎಫೆಕ್ಟ್ ಮಾಡಕತ್ತೈತಿ ಇವಾಗ. ಅಂದರೆ ಇಲ್ಲಿನ ವಸ್ತುಗಳು ಬೆಲೆ ಹೆಚ್ಚಾದ ತಕ್ಷಣ ಇಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಆಯಿಲ್ ಪ್ರೊಡಕ್ಷನ್ ಬಿಸ್ನೆಸ್ ಮೀನ್ಸ್ ಸಂಸ್ಥೆಗಳು ಇರ್ತಾವಲ್ಲ, ಅವ್ರಿಗೆಲ್ಲ ಇವಾಗ ಲಾಸ್ ಆಗತ್ತದ. ಕಂಟಿನ್ಯೂ ಆಗಿ ನಡ್ತಕ್ಕಂಥ ಬಿಸ್ನೆಸ್ಸು ಇವಾಗ ಆಯಿಲಿಗೆ ಸಿಗ್ತಾ ಇಲ್ಲ ಅಂತ ಇವಾಗ ವಸ್ತುಗಳನ್ನ ಕೊಂಡ್ಕೊಳಕ್ಕೆ ಬರಲ್ಲ, ಅವ್ರಿಗೆ ಲಾಸ್ ಆಗತ್ತದ. ಅಂದರೆ ಎಕ್ಸ್ಟರ್ನಲ್ಲಿಂದ ಎಫೆಕ್ಟ್ ಆಗತ್ತದ. ಮೀನ್ಸ್ ಇದು ಎಕ್ಸ್ಟರ್ನಲ್ ಬಿಸ್ನೆಸ್ ಎಫೆಕ್ಟ್ ಮಾಡ್ತಕ್ಕಂಥ ಒಂದು ಎನ್ವೈರ್ನಮೆಂಟ್. ಓಕೆ, ಇದು ಇವಾಗ ಪೆಟ್ರೋಲು ಬೆಲೆ ಜಾಸ್ತಿ ಆಯ್ತಂದರೆ ಇವಾಗ ನೆಕ್ಸ್ಟ್ ಕಾರು ಅವೆಲ್ಲ. ಇವಾಗ ನೋಡಿ ಗ್ಯಾಸ್ ಆಗಿದೆ ಅಂದರೆ ಸಣ್ಣ ಗ್ಯಾಸ್ 600ಗೆ ಸಿಗೋದು ಇವಾಗೇನೋ 900ಗೆ. ಇವಾಗ ದೊಡ್ಡ ಗ್ಯಾಸು 1200, 1500, 2000 ರೂಪಾಯಿ. ಅಂದರೆ ಬೆಲೆ, ವಸ್ತುಗಳ ಬೆಲೆ ಸ್ಕೇರ್ಸಿಟಿ ಮೀನ್ಸ್ ಕೊರತೆ ಉಂಟಾಯ್ತಂದ್ರೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ. ಅದಕ್ಕೆ ಕಾಂಪ್ಲಿಮೆಂಟ್ ಅಂದರೆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗೋದ್ರಿಂದ ಇನ್ನೊಂದು ವಸ್ತುವಿನ ಬೆಲೆ ಜಾಸ್ತಿ ಆಗ್ತದಲ್ಲ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಅಂತ ಕರೀತಾರೆ. ಒಂದು ವಸ್ತು
ಬದಲಾಗಿ ಇನ್ನೊಂದು ವಸ್ತುನ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಟಿಟ್ಯೂಟು. ಇವು ಡಯಾಗ್ರಾಮು ವಿತ್ ಹೇಳಿದ್ನಲ್ಲ ಕೀವರ್ಡ್ ಏನಂತಂದರೆ ಸಬ್ಸ್ಟಿಟ್ಯೂಟ್. ಇದು ಡೈರೆಕ್ಟಾಗಿ ಕೇಳ್ಯಾರ ಕ್ವಶನ್. ಅದೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದರೆ ಪಾಸಿಟಿವ್. ಇದಕ್ಕೆ ಯಾವುದೇ ರೀತಿ ನಷ್ಟ ಆಗಲ್ಲ. ಇದು ಇಲ್ಲ ಅಂತಂದರೆ ಇದನ್ನ ತೊಗೋಬೋದು. ಬಟ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತಂದರೆ ಇಲ್ಲಿ ನಾವು ನೆಗೆಟಿವ್ ನೋಡ್ತೀವಿ. ಯಾಕಂದರೆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಐತೆ ಅಂದರೆ ಇನ್ನೊಂದು ವಸ್ತುನ ನಾವು ತೊಗೊಲ್ಲ, ಆ ಥರ. ಓಕೆ, ಇಟ್ ಈಸ್ ಪ್ರೊಡ್ಯೂಸರ್ ಬಿಹೇವಿಯರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಲಾ ಆಫ್ ವೇರಿಯೇಬಲ್ಸ್. ಒಂದು ಜಸ್ಟ್ ತೋರಿಸ್ತೀನಿ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ. ತುಂಬ ಇಂಪಾರ್ಟೆಂಟ್ ಇವು. ಅಂದರೆ MP ಇನ್ಕ್ರೀಸ್ ಆಗೋದ್ರಿಂದ TP ಏನು ಆಗ್ತದೆ, ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸು. ಇವು ಇಂಪಾರ್ಟೆಂಟ್ ನೋಡಿರಿ. ಇದನ್ನ ಸ್ಕ್ರೀನ್ಶಾಟ್ ತೊಗೋರಿ, ನಿಮ್ಮಂದ್ರೆ ಬರ್ಕೋರಿ. ಮೋಸ್ಟ್ ಇಂಪಾರ್ಟೆಂಟು ಇವು ಎಕ್ಸಾಮಿಗೆ ಬಂದೇ ಬರ್ತಾವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬೋದು ನೀವು. ಸುಮ್ಮನೆ ಅಂದರೆ ಬರ್ತಾವೆ ಅಂತ ಹೇಳ್ತಾರಂತೆ ಆ ಥರ ಏನು ಅನ್ಕೋಬೇಡ್ರಿ. ನಿಮ್ಗೆ ಎಲ್ಪ್ ಆಗಲಿ ಅನ್ನೋಗೋಸ್ಕರನೇ ಮಾಡ್ತಿರೋದು. ಏನೋ ನಾ ಕಲ್ತಿದ್ದೇನೆ ಅಂತ ಏನೋ ಯಾವಾಗೂ ಇಲ್ಲ ಅದು. ಓಕೆ, ಪ್ರಪೋರ್ಷನ್ ಅದನ್ನೇ ಇಲ್ಲಿರೋದನ್ನೇ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರೋದು. ಕಾಮನಾಗಿ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲನೂ. ಬಟ್ ಏನೇ ತಿಳಿದಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ಕೇಳಿ. ಇನ್ನೊಂದು ಗೊತ್ತಾ, ಸ್ಟೂಡೆಂಟ್ಸಿಗೆ ಅಂದರೆ ಸ್ಟೂಡೆಂಟ್ಸ್ ಅಂತಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಹೆಂಗಿರಬೇಕು ನನ್ನ ಪ್ರಕಾರ, ಯೂನಿವರ್ಸಲ್ಲಿ ಆಲ್ಸೋ ಅಂದರೆ ಹೊಸದನ್ನ ಕಲಿಯುವಂಥ ಉತ್ಸಾಹ ಇರಬೇಕು. ಹೊಸದನ್ನ ಕಲಿಯುವಂಥ ಉತ್ಸಾಹ ಯಾರಿಗಿರ್ತದ ಅವ್ರಿಗೆ ಎಲ್ಲ ವಿಷಯನ ಅರ್ಥ ಆಗ್ತದ್ರಿ. ನಿಜ. ಹೊಸದು ಏನೋ ಒಂದು ಕಲಿತೀನಿ, ಯಾವುದೋ ಒಂದು ಇರ್ಬೋದು. ಈ ವಿಡಿಯೋ ಅಂತಲ್ಲ, ಅಂದರೆ ಒಂದು ವಿಷಯ ಕಲಿತಿದ್ದೀನಿ ಅಂತಂದ್ರೆ ಇದರಿಂದ ನಾವು ಏನೋ ಕಲಿತೀನಿ ಅಂತ ಪಾಸಿಟಿವ್ ವೈಬ್ ಇರಬೇಕು. ಅದರಿಂದ ಇನ್ನೊಂದು ಅದೇ ರೀತಿ ಇನ್ನೊಂದು ಪಾಸಿಟಿವ್ ಇನ್ನೊಂದೇನು ಅಂತಂದರೆ ಕ್ವಶನ್ ಮಾಡೋದು. ಇದು ಹಿಂಗೆ ಯಾಕದ, ಓದೋ ಕಾಲಕ್ಕೆ ನೀವು ಇದು ಹಿಂಗೆ ಯಾಕದ ಅಂತ ನೀವು ವಿಚಾರ ಮಾಡಿ ನೀವು ಓದಿದ್ದೆ ಆದರೆ ಅದನ್ನು ಯಾವತ್ತೂ ಮರ್ತೇ ಹೋಗಲ್ಲ. ಇದು ನಿಜ. ಇದು ನನಗೆ ಆಗಿರ್ತಕ್ಕಂಥ ಅನುಭವ ಇದು. ಒಂದು ವಿಷಯ ಇದು ಹಿಂಗೆ ಯಾಕಾದ, ಹಿಂಗೆ ಏನಕ್ಕೆ ಬರ್ತದ ಅಂತ ಯಾವಾಗ ವಿಚಾರ ಮಾಡಿ ನೀವು ಓದ್ತೀರಿ, ದೆನ್ ಓನ್ಲಿ ಯು ಪರ್ಫೆಕ್ಟ್ ದಟ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಓಕೆ, ಸ್ಕೋಪ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಡಿಮ್ಯಾಂಡ್ ನಿಮಗೆಲ್ಲ ಗೊತ್ತು. ಡಿಮ್ಯಾಂಡ್ ನಾವು PUC ಇಂದನೇ ಓದ್ಕೊಂಡ್ಬಂದೇವೆ. ಬಿಸ್ನೆಸ್ ಎಕನಾಮಿಕ್ ಒಳಗೆ ಲಾ ಆಫ್ ಡಿಮ್ಯಾಂಡು ನೀವು ನೋಡ್ಬೋದು. ಬೆಲೆ ಅಂದರೆ ಏನು, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ. ನಾವು ಜಾಸ್ತಿ ಅಮೌಂಟ್ ಇದು ತೊಗೊತೀವೇನ್ರಿ, ಬೆಲೆ ಕಡಿಮೆ ಇದ್ದರೆ ತಾನೇ ನಾವು ಪರ್ಚೇಸ್ ಮಾಡ್ತೀವಿ. ಅಂದರೆ ಪರ್ಟಿಕ್ಯುಲರ್ ವಸ್ತುಗಳಿದ್ರೆ ನಾವು ಎಷ್ಟೋ ಬೆಲೆ ಇದ್ರೂ ಕೊಡ್ತೀವಿ, ಅದು ಬೇರೆ. ಅಂದರೆ ಡಿಮ್ಯಾಂಡಿಗೆ ಅದು ಅಪೋಸಿಟ್ ಥರ. ಬಟ್ ಆಲ್ಮೋಸ್ಟ್ ಅಲ್ಲ, ಅಂದರೆ ಮಿಡಲ್ ಕ್ಲಾಸ್ ಅವ್ರು ಥಿಂಕ್ ಮಾಡೋದು ಹೆಂಗೆ ಅಂತಂದರೆ, ಸ್ವಲ್ಪ ಬೆಲೆ ಇದ್ರೆ ಕಡಿಮೆ, ಇನ್ನೊಂದು 10 ರೂಪಾಯಿ ಕಡಿಮೆ ಇದ್ರೆ ನಾನು ತೊಗೊತಿದ್ದೆ ನೋಡು ಅಂತ ಈ ಥರ ಎಷ್ಟೋ ಸಲ ಥಿಂಕ್ ಮಾಡಿರ್ತೀವಿ. ಆ ಥರ ಬೆಲೆ ಹೆಚ್ಚಿಗೆ ಆದರೆ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗ್ತದೆ. ಇದು ಬೇಡಿಕೆ ರೂಲ್ಸ್. ಎಲಾಸ್ಟಿಸಿಟಿ ಈಸ್ ನಥಿಂಗ್ ಬಟ್ ಚೇಂಜಸ್ಸು. ಅಂದರೆ ಒಂದು ವಸ್ತುವಿನ ಬೆಲೆ 2 ರೂಪಾಯಿ ಚೇಂಜ್ ಆಗೋದ್ರಿಂದ ಬೇಡಿಕೆ ಮೀನ್ಸ್ 2 ತೊಗೊಳತ್ತ 4 ತೊಗೊತಾನೆ ವಸ್ತುಗಳು ಅಲ್ವಾ. ಆ ಥರ ಎಲಾಸ್ಟಿಸಿಟಿ ಅಂತಂದರೆ ಅಂದರೆ ವ್ಯತ್ಯಾಸ ಎಷ್ಟಾಗ್ಯದ ಅಂತ ಅಷ್ಟೇ. ಬೆಲೆ 4 ರೂಪಾಯಿ ಚೇಂಜ್ ಆಗೋದ್ರಿಂದ ವಸ್ತು 2 ತೆಗೆದು 4 ತೊಗೊತಾನಂತ. ಆ ಥರ 2 ಚೇಂಜ್ ಆಗೋದ್ರಿಂದ 2 ವಸ್ತುನ ಜಾಸ್ತಿ ತೊಗೊತಾನೆ. ಇದು ಎಲಾಸ್ಟಿಸಿಟಿ. ಓಕೆ, ಅದರಾಗ ಡಿಗ್ರೀಸ್ ಬರ್ತಾವೆ, ಪಾಸಿಟಿವು ಇಲ್ಲಿದೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್. ಇದು ನೋಡಿರಿ, ಸ್ಕ್ರೀನ್ಶಾಟ್ ತೊಗೋರಿ, ಬರ್ಕೋರಿ. ಓಕೆ, ಸ್ಟೇಟ್ ವರ್ಟಿಕಲ್ ಹಿಂಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಯಾರ. ಏನು ಪರ್ಫೆಕ್ಟ್ ಎಲಾಸ್ಟಿಸಿಟಿ ಈ ಸಿಂಬಲ್ಸ್ ಇದಾವಲ್ಲ, ಓದ್ಸಲೇ ರೀ KSET ನಾವು ಬರೆದ್ವಲ್ಲ 2025 ಒಳಗೆ ಒಂದಿಸಿ ಬೇರೆದಾಗ ಕೇಳ್ಯಾರ ಕ್ವಶನ್ ಈ ಥರನೇ. ಏನು ಪರ್ಫೆಕ್ಟ್ ಎಲಾಸ್ಟಿಸಿಟಿ ಈ ಕಡೆ ಅಪೋಸಿಟ್ ಸೈಡ್ ಈ ಥರ ಅನಂತ ಈ ಥರ 0 ಒಂದಿಸಿ ಬರೋ ಡೈರೆಕ್ಟ್ ಹಿಂಗೆ ಕೇಳ್ಯಾರ ಕ್ವಶನ್ ಪೇಪರ್ ತೆಗೆದು ಮೀನ್ಸ್ ಅದ್ರೊಳಗೆ ನಾನು ಹಾಕಿದ್ದೀನಲ್ಲ ಅದ್ರೊಳಗೆ ನೋಡ್ಬೋದು. ಡೈರೆಕ್ಟ್ ಕ್ವಶನು ಕಂಪಲ್ಸರಿ. ಇದನ್ನ ಒಂದು ಕಡೆ ಬರ್ಕೊಂಡು ನೀವು ರಿವಿಷನ್ ಮಾಡೇಬೇಕಿದ್ನ. ಓಕೆ, ಎಸ್.
ಇದು ಕಾಸ್ಟಿನ ಬಗ್ಗೆನು ಇವು ಸಮ್ ಚಾರ್ಟ್ಸ್ ಮೀನ್ಸ್ ಡಯಾಗ್ರಾಮು. ಇದನ್ನ ಸ್ಟಾರ್ಟಿಂಗ್ ಇದು ಕಾಸ್ಟ್ ಐತೆಲ್ಲ ಸ್ಟಾರ್ಟಿಂಗ್ ಓದಕ್ಕಲ್ಕ ತಲೆಗೆ ಹೋಗಲ್ಲ ನಿಮ್ಗೆ, ಯಾಕಂದ್ರೆ ಹಂಗೆ ಇದೆ ಚಾಪ್ಟ್ರ್. ಬಟ್ ಆದರೆ ನೀಟಾಗಿ ಕಲ್ತಿದ್ದೆ ಆದರೆ ಇವು ಎಕ್ಸ್ಪ್ಲಿಸಿಟ್ಟು ಇಂಪ್ಲಿಸಿಟ್ಟು, ಇದು ಔಟ್ಸೈಡು, ಇದು ನಮ್ಮ ಸರೌಂಡಿಂಗ್ ಒಳಗೆ. ಸ್ಮಾಲ್ ಎಕ್ಸಾಂಪಲ್ ಏನಂತಂದರೆ ಎಕ್ಸ್ಪ್ಲಿಸಿಟ್ ಅಂತಂದರೆ ನಮ್ಮ ಕಡೆಯಿಂದ ಅಮೌಂಟು ಔಟ್ಸೈಡರಿಗೆ ಹೋಗೋದು. ಇದು ಇನ್ಪ್ಲಿಸಿಟ್ ಏನಂತ ನಮ್ಮ ಒಂದು ರೂಮ್ ಖರೀದಿ ಮಾಡೀವ್ರಿ, ರೆಂಟ್ ಓನರಿಗೆ ರೆಂಟ್ ಕೊಡ್ತೀವಲ್ಲ ಅದು ನಮ್ಮಿಂದ ಅಮೌಂಟ್ ಹೋಗ್ತದೆ ನಮ್ಮ ಪಾಕೆಟಿಂದ. ಓಕೆ, ಅದು ಎಕ್ಸ್ಪ್ಲಿಸಿಟ್. ಇದು ಇಂಪ್ಲಿಸಿಟ್ ಏನಂತಂದರೆ ನಮ್ಮ ರೂಮ್ ಚೆನ್ನಾಗಿರ್ಬೇಕಪ್ಪ ಅಂತೆಗೆಶಿಂದ ಸೋಫಾ ಸೆಟ್ಟು ಫ್ರಿಜ್ ಗಿಜ್ಜೆಲ್ಲ ತರ್ತೀವಲ್ಲ ಅದು ನಮ್ಮ ಓನ್ ಖರ್ಚು ಅಂತಂದರೆ ಅಮೌಂಟ್ ಹೋಗ್ತದೆ, ಬಟ್ ಆದ್ರೂ ಹೊರಗಡೆ ಹೋಗಲ್ಲ, ಮೀನ್ಸ್ ನಮ್ಮ ಕಣ್ಮುಂದೆ ಅದಕ್ಕೆ ಇಂಪ್ಲಿಸಿಟ್ ಅಂತೆಗೆಶಿಂದ ಕರಿತೀವಿ. ಇದು ಟೋಟಲ್ ಕಾಸ್ಟು, ಆ್ಯಾವ್ರೇಜ್ ಕಾಸ್ಟು, ನನಗೂ ಅಂದರೆ ಕಾಮನಾಗಿ ಎಲ್ಲರೂ ಮಾಡೋ ಥರ ಅಂದರೆ ನೈಸ್ ಏನೋ PPT ಮಾಡಿ ನೀಟಾಗಿ ಫುಲ್ ಅರ್ಥ ಆಗತ್ತನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ನನಗೂ ತುಂಬ ಇದೆ. ಬಟ್ ಆದರೆ PPT ಎಲ್ಲ ಕ್ರಿಯೇಟ್ ಮಾಡಿ PDF ಮಾಡಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಷ್ಟು ಐ ಹ್ಯಾವ್ ದಟ್ ಮಚ್ ಟೈಮು. ವೈ ಬಿಕಾಸ್ ನಾನು ನಿಮ್ಮ ಥರ ಇನ್ನು ಕಲಿತಾ ಇದ್ದೀನಿ, ಮೀನ್ಸ್ ಓದ್ತಾ ಇದ್ದೀನಿ. ಡೋಂಟ್ ಮೈಂಡ್. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಒಳಗೆ ನೋಡ್ಬೋದು. ಏನು ಕಾಂಪಿಟೇಷನ್, ನಾನ್ ಕಾಂಪಿಟೇಷನ್ ಒಳಗೆ ಪರ್ಫೆಕ್ಟ್ ಕಾಂಪಿಟೇಷನ್ನು, ಇದು ಇಂಪರ್ಫೆಕ್ಟ್ ಕಾಂಪಿಟೇಷನ್ನು. ಪರ್ಫೆಕ್ಟ್ ಕಾಂಪಿಟೇಷನ್ನು ಇದೇನು ಪ್ರೈಸ್ ಟೇಕರು, ಹೋಮೋಜಿನಿಯಸ್ ಪ್ರಾಡಕ್ಟು. ಡೈರೆಕ್ಟ್ ಕ್ವಶನ್, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬೇಕು ನೀವು. ಡೈರೆಕ್ಟ್ ಕ್ವಶನ್ ಅಂದರೆ ಈ ಕೆಳಗಿನವುಗಳಲ್ಲಿ ಅಥವಾ ಪರ್ಫೆಕ್ಟ್ ಮಾರ್ಕೆಟ್ ಅದ್ರೊಳಗೆ ವಿಚ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಆರ್ ದೇರ್ ಅಂತ ಕೊಟ್ಬಿಡ್ತಾರೆ. ಹೋಮೋಜೀನಿಯಸ್ ಅಂತಿದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ನು, ಹೆಟ್ರೋಜೀನಿಯಸ್ ಅಂತಿದ್ರೆ ಏನು ಮೋನೋಪೋಲಿಸ್ಟಿಕ್ ಕಾಂಪಿಟೇಷನ್. ಇವೆಲ್ಲ ಫ್ಯೂಚರ್ಸು ಎಲ್ಲ ತುಂಬ ಇಂಪಾರ್ಟೆಂಟ್. ಅದರೊಳಗೆ ಒಲಿಗೋಪಲಿ, ಮೋನೋಪಲಿ ತುಂಬ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ಸ್ ಕೊಲಿಸಿವ್ ಅಂತೆಗೇಶನ್ ಬರ್ತದ, ಆಮೇಲೆ ಕಾರ್ಟೆಲ್ ಗ್ರೂಪ್ ಅಂತ ಡೈರೆಕ್ಟ್ ಕ್ವಶನ್ ಒಲಿಗೋಪಲಿ. ಮತ್ತು ಇದ್ರೊಳಗೆ ಕಿಂಕ್ಡ್ ಡಿಮ್ಯಾಂಡ್ ಅಂತ ಬರುತ್ತಾ, ಮತ್ತು ಕೊಲಸಿವು ಆ್ಯಂಡ್ ಮತ್ತು ಸಿಂಡಿಕೇಟ್ ಅಂತ ಬರುತ್ತಾ. ಆ ಥರ ಮೋನೋಪೋಲಿ, ಸಿಂಗಲ್ ಸೆಲ್ಲರ್, ಅದನ್ನೇ ಪ್ರೈಸ್ನ ಇವರೇ ಕ್ರಿಯೇಟ್ ಮಾಡ್ತಾರೆ. ಮೀನ್ಸ್ ಒಂದು ವಸ್ತುವಿನ ಬೆಲೆನ ಇವರೇ ನಿಗದಿ ಮಾಡ್ತಾರೆ. ಇದು ಫಸ್ಟ್ ಇದು ಎಡಿಟಿಂಗ್ ಒಳಗೆ, ಇದು ಸೇಲ್ಸು ವೇರಿಯೇಬಲು. ಆರಾಮ್ ಕಲೀರಿ, ಯಾವುದು ಟಫ್ ಇಲ್ಲ. ನೀವು ಕಲಿತೀನಿ, ನಾನು ಕಲ್ತೀನಿ ಅಂತ ಮನ್ಸು ಮಾಡ್ತಿದ್ರೆ ಖಂಡಿತ ಕಲ್ತೀರಿ ನೀವು. ಓಕೆ, ಇವು ಹೈಪೋಥಿಸಿಸ್. ಬಿಸ್ನೆಸ್ ಸ್ಟಾರ್ಟಿಕ್ಕು ಟಫು ಇಲ್ಲ ಅಂತ ಹೇಳಲ್ಲ, ಬಟ್ ನೀವು ಏನೋ ಫುಲ್ ತಿಳ್ಕೊಂಡಿರೋಷ್ಟು ಅಷ್ಟೇನು ಟಫ್ ಇಲ್ಲ. ಅವು ಏನೋ ಸೂತ್ರಗಳವೆಲ್ಲ ಹಂಗೆ ಕಾಣಿಸ್ತಾವೆ, ಬಟ್ ತೇರಿ ಓದಿ ಸೂತ್ರಗಳನ್ನು ಬರ್ತಿದ್ದೆ ಆದರೆ ತುಂಬ ಈಸಿ ಇದೆ. ಅಷ್ಟೊಂದೇನು ಟಫ್ ಇಲ್ಲನೇ ಇಲ್ಲ. ಅದು ಸೂತ್ರಗಳದೊಳಗೆ ಆದರೆ ಎಕ್ಸಾಮಿಗಾದರೂ ನಿಮ್ಗೆ ಫುಲ್ ಅಷ್ಟು ಹಾರ್ಡೆಸ್ಟಾಗಿ ಕೇಳೋದೇ ಇಲ್ಲ. ಏನೋ ಸೂತ್ರದ ಮೇಲೇ ನೀವು ಎಷ್ಟು ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಪವರ್ ಆಫ್ ಟೆಸ್ಟ್ ಅಂತ ಕೇಳಿದ್ದಾರೆ, ಟೈಪ್ 1 ಎರರ್ ಅಂತ ಏನಂತ ಕೇಳಿದ್ದಾರೆ, ಟೈಪ್ 2 ಎರರ್ ಅಂತ ಡೈರೆಕ್ಟಾಗಿ. ಓಕೆ, ಆಲ್ಫಾ ಬೀಟಾ ಸ್ಕ್ಯೂನೆಸ್ಸು ತುಂಬ ಇಂಪಾರ್ಟೆಂಟು. ಸ್ಕ್ಯೂನೆಸ್ ಇಲ್ಲಿ ಅಂತ ತೋರಿಸ್ತೀನಿ. ಸ್ಕ್ಯೂನೆಸ್ನ ನೋಡೋಣ. ಸ್ಕ್ಯೂನೆಸ್ ಈಸ್ ನಥಿಂಗ್ ಬಟ್ ಏನು ಕರೆಕ್ಟಾಗಿರೋದು. ಇವಾಗ ಒಂದು ಗೆರೆ ಅಂತ ತಿಳ್ಕೊರಿ, ಒಂದು ಗೆರೆ ಕರೆಕ್ಟಾಗಿದ್ದರೆ ಅದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಸ್ಕ್ಯೂಡ್ ಮೀನ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗಿರೋದು, ಸ್ವಲ್ಪ ಕಡಿಮೆ ಆಗಿರೋದು. ಅಂದರೆ ಕರೆಕ್ಟಾಗಿ ಇಲ್ಲದೆ ಒಂದು ಕಡೆ ಸ್ವಲ್ಪ ಜಾಸ್ತಿ ಆಗಿರೋದು, ವಾಲಿರೋದಾಗಿರ್ಬೋದು. ಅದಕ್ಕೆ ಇಂಗ್ಲೀಷ್ನಲ್ಲಿ ವರ್ಡ್ ಸ್ಕ್ಯೂನೆಸ್ ಅಂತ ಯೂಸ್ ಮಾಡ್ತಾರೆ ಅಷ್ಟೇ. ಅಸಿಮೆಟ್ರಿಕ್ ಅಂದರೆ ಕರೆಕ್ಟಾಗಿ ಸ್ಟ್ರೇಟಾಗಿ ಇರದೇ ಇರೋದಕ್ಕೆ ಅಸಿಮೆಟ್ರಿಕ್ ಅಂತ ಕರಿತೀವಿ. ಕರೆಕ್ಟಾಗಿದ್ರೆ ಅದನ್ನ ಸಿಮೆಟ್ರಿಕ್ ಅಂತ ಕರಿತೀವಿ. ಇದಕ್ಕೆ ಅಸಿಮೆಟ್ರಿಕ್. ಡೈರೆಕ್ಟ್ ಕ್ವಶನು, ಸ್ಕ್ಯೂನೆಸ್ ಈಸ್ ಅಸಿಮೆಟ್ರಿಕ್. ಓಕೆ, ಇಟ್ಸ್ ಕ್ಯೂ ಮೀನ್ಸ್ ಒಂದು ವಾಲ್ಯದ ಮೀನ್ಸ್ ಭಾಗ್ಯದ ಅಂತೀವಲ್ಲ ಆ ಥರ.
ರೈಟು ಲೆಫ್ಟು ಬಾಗಿರೋದಕ್ಕೆ ನಾವು ಸ್ಕ್ಯೂ ಅಂತ ಕರಿತೀವಿ. ಸ್ಕ್ಯೂನೆಸ್ ಇದು ಸ್ಟಾರ್ಟ್ ಒಳಗೆ ಬರುತ್ತೆ. ಪಾಸಿಟಿವ್ ಸ್ಕ್ಯೂನೆಸ್ಸು ಇಲ್ಲಿ ಐ ವಿಲ್ ಶೋ ಅನದರ್. ಇಲ್ಲಿ ನೋಡ್ಕೊಂಬನ್ನಿ, ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಈ ಥರ ತೋರಿಸ್ತೀನಿ. ಇದು ಒರಿಜಿನ್ನು ಸ್ಕೇಲ್ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ಬರ್ಕೊಂಡು ಒರಿಜಿನ್ ಅಂದ್ರೆ ಏನಿಲ್ಲ, ಒಂದು ಕ್ಯಾಲ್ಕುಲೇಷನ್ ಮಾಡೋಕಲ್ಕ ಪ್ಲಸ್ಸು ಮೈನಸ್ಸಿಂದ ಎಫೆಕ್ಟ್ ಮಾಡ್ತಿದ್ರೆ ಒರಿಜಿನ್ ಅಂತೇಳಿ ಕರಿತೀವಿ. ಏನು ಭಾಗಕಾರ ಇಂಟು ಮಾಡೋದ್ರಿಂದ ಎಫೆಕ್ಟ್ ಮಾಡ್ತಿದ್ರೆ ಸ್ಕೇಲ್ ಅಂತ ಕರಿತೀವಿ. ಇವೆಲ್ಲ ಅದ್ರೊಳಗೆ ಬರ್ತಾವೆ. ಇವು ಏನು ಸೆಂಟ್ರಲ್ ಟೆಂಡೆನ್ಸಿ ಮೆಜರ್ ಮಾಡವು. ಇವು ಡಿಸ್ಪರ್ಷನ್, ಓಕೆ, ಪ್ಯಾರಾಮೀಟರ್ಸ್ ಅಂತೀವಲ್ಲ ಆ ಥರ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ನೋಡಿದ್ವಲ್ಲ ಅದೇ ಇದು ಸಿಮೆಂಟ್ರಿಕ್ ಅಂತ ಅಂದೆಲ್ಲ. ಸಿಮೆಂಟ್ರಿಕ್ ಅಂತಂದರೆ ಕರೆಕ್ಟ್ ಆಗಿರೋದು. ಓಕೆ, ಸ್ಟ್ರೇಟ್ ಆಗಿರೋದನ್ನ ಸಿಮೆಂಟ್ರಿಕ್ ಅಂತ ಕರಿತೀವಿ. ಇದು ಸ್ಕ್ಯೂನೆಸ್ಸು ಅಂತಂದರೆ ಸ್ವಲ್ಪ ಬಾಗಿರೋದು, ಹೋಗಿ ಹಿಂಗೆ ಅಲ್ಲ. ಲೆಫ್ಟ್ ಸೈಡು, ರೈಟ್ ಸೈಡು, ಇದು ನೆಗೆಟಿವು, ಪಾಸಿಟಿವು. ಕ್ವಶನ್ಸ್ ನೋಡಿ, ಸ್ಟ್ಯಾಟಿಕ್ ತುಂಬ ಟಫ್ ಅಂತ ಹೇಳ್ತಾರೆ. ಜಸ್ಟ್ ಇದ್ರೊಳಗೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ ಗೊತ್ತಾ? ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ತಕ್ಷಣ ಕ್ವಶನ್ ಇದು. ಓಕೆ, ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಕೆಳಗಡೆ ಆಪ್ಷನ್ ಕೊಡ್ತಾರೆ. ಈ ಥರ ಕೊಡೋದಾಗಿರ್ಬೋದು, ಅಥವಾ ಹಿಂಗೆ ಗ್ರೇಟರ್ ದೆನ್ ಲೆಸ್ ದೆನ್ ಈ ಥರ ಕೊಟ್ಕಿಂದ ನಿಮ್ಮ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಮೀನು ಆಲ್ ಆರ್ ಈಕ್ವಲ್. ಇದು ಈಕ್ವಲ್ ಒನ್ ಅಂತ ಇದು ಇರುತ್ತಲ್ಲ, ಇದಕ್ಕೆ ನಾವು ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ತಕ್ಷಣ ಕರಿತೀವಿ. ದಿಸ್ ಈಸ್ ಆಲ್ ಈಕ್ವಲ್ ಟು ದ ಒನ್ ಅಂದರೆ ಕ್ವಾಯ್ನಡ್. ಈ ಎಲ್ಲ ಸೇರಿ ಒಂದಂತ. ಇದು ಹಂಗೆ ಬೆಲ್ ಶೇಪ್ಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫ್ಯೂಚರ್ ಹೇಳೋಕ್ಕಲ್ಕ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಒನ್. ಓಕೆ, ಇದು ಆಸಿಮೆಟ್ರಿಕ್ ಅಂತಂದರೆ ನಾಟ್ ಈಕ್ವಲ್ ಆಗಿರಲ್ಲ. ಇಲ್ಲಿ ನೋಡ್ಬೋದು. ಆಸಿಮೆಟ್ರಿಕ್ ಮೀನ್ಸ್ ಇಲ್ಲಿ ಸ್ಟ್ರೇಟ್, ಇದಕ್ಕೆ ಸಿಮೆಟ್ರಿಕ್ ಅಂತ ಕರಿತೀವಿ. ಇದು ಆಸಿಮೆಟ್ರಿಕ್ ಅಂತಂದರೆ ಇದು ನೋಡ್ಬೋದು. ಈ ಕಡೆ ಲೆಫ್ಟ್ ಸೈಡ್ ಇದೇನು ಮಾಡಿ ಸ್ಕ್ಯೂ ಆಗಿದೆ, ಮೀನ್ಸ್ ಬಾಗೈತಿ ಸ್ವಲ್ಪ. ಇದು ರೈಟ್ ಸೈಡು, ಇದು ಪಾಸಿಟಿವ್, ನೆಗೆಟಿವ್.